ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸೈಕಿಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನದಿಂದ 9ನೇ ದಿನದವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿದಿನ ಪೂಜೆ ನಮಗೆ ಒಂದೇ ಸಮಾನೇ ನಮಗೆ ಇರುವಂಥದ್ದು. ಆದರೆ 9ನೇ ದಿನದಂದು ಸ್ವಲ್ಪ ಒಂದು ವಿಶೇಷವಾಗಿ, ಹಾಗೆ 10ನೇ ದಿನದಂದು ಸಹ ಸ್ವಲ್ಪನೇ ಒಂದು ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು. ಅದರ ಬಗ್ಗೆ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಮೊದಲನೇ ದಿವಸ ಕಲಶಗತ ಸ್ಥಾಪನೆ ಮಾಡಿ ಅಖಂಡ ದೀಪಾರಾಧನೆ ಮಾಡುವ ಜೊತೆಗೇ ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೇವೆ. ಹಾಗೆಯೇ ನಾವು ಒಂದು ಲಿಂಬೆ ಹಣ್ಣನ್ನು ಸಹ ನಾವು ಇಡಬೇಕು. ನಾವು ಪ್ರತಿ ವರ್ಷ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಸೊ ಈ ವರ್ಷ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆ ಇದನ್ನು ನಾವು ಇಡಬೇಕು ಇಲ್ಲಿ ಅನ್ನೋದಾದರೆ, ನಮಗೆ ಒಂದು ಉದ್ವೇಗಕ್ಕೆ ಒಳಗಾಗ್ತೇವೆ. ನಾವು ಪುಸ್ತಕಗಳನ್ನು ಒಂದು ಓದ್ತಾ ಇರ್ತೇವೆ, ಹಾಗೆಯೇ ಒಂದು ಪೂಜೆಯನ್ನು ನಾವು ಮಾಡ್ತಾ ಇರ್ತೇವೆ. ಸೊ ಉದ್ವೇಗಕ್ಕೆ ಒಳಗಾಗಬಾರ್ದು ಅಂತ ನಾವು ಈ ಲಿಂಬೆಹಣ್ಣನ್ನು 3 ಶಕ್ತಿಗಳ ಒಂದು ಸಾಂಕೇತಿಕವಾಗಿ ಅದನ್ನು ನಾವಿಟ್ಟು ನಾವು ಅದನ್ನು ಪೂಜೆ ಮಾಡ್ತಾ ಇರ್ತೇವೆ. ಸೊ ಆ ಕಾರಣಕ್ಕೆ ನಾವು ಅದನ್ನು ಅಮ್ಮನವರನ್ನು ಯಾವ ಪ್ಲೇಟ್ನಲ್ಲಿ ನಾವು ಇಟ್ಟು ಪ್ರತಿಷ್ಠಾಪಿಸುತ್ತೇವಲ್ವ, ಅದೇ ಪ್ಲೇಟ್ನಲ್ಲಿ ಅದನ್ನು ನಾವು ಇಡಬೇಕು. ಹಾಗೆ ಒಂದು ಅಡಿಕೆ, ಗಣಪತಿ ಅಡಿಕೆ ಅಂತ ಗಟ್ಟಿ ಇರ್ತದೆ, ಅದನ್ನು ಸಹ ನೀವು ಇಡಬೇಕು. ಅದನ್ನು ಸಹ ನಾವು ಗಣೇಶ ಇಲ್ಲ ಅನ್ನೋದಾದ ವಿಗ್ರಹ ಅದನ್ನು ಇಡಬಹುದು. ನಿಮ್ಮನಲ್ಲಿ ಗಣೇಶ ವಿಗ್ರಹ ಒಂದಿದ್ದರೆ ಸಾಕು, ಮತ್ತು ನೀವು ಚಾಮುಂಡೇಶ್ವರಮ್ಮನ ವಿಗ್ರಹ ಇದ್ದರೆ ನೀವು ಇಟ್ಕೋಬಹುದು. ಗಣೇಶನು ಇಲ್ಲ ಅನ್ನೋದಾದ್ರೆ ಸಹ ಪರವಾಗಿಲ್ಲ, ನೀವು ಅದಕ್ಕೆ ಗಣಪತಿ ಅಂತ ಅದನ್ನು ಒಂದು ಇಟ್ಟು ಪೂಜೆ ಮಾಡ್ಕೋಬಹುದು 10 ದಿನ ಸಹ. ಆದರೆ ಯಾವುದೇ ಕಾರಣಕ್ಕೂ ನೀವು ಆಯುಷ್ನಿಂದ ಮಾಡುವಂಥ ಗೌರಮ್ಮ ಹಾಗೆ ಗಣೇಶನನ್ನು ಇಟ್ಟು ಪೂಜೆ ಮಾಡೋದು ಬರುತ್ತದೆ. ಯಾಕೆಂದರೆ ನಾವು 10, 11 ದಿನ, ಈ ಸಲ ನಮಗೆ 11 ದಿನ ಬಂದಿದ್ದು. ಸೊ ಅಷ್ಟು ದಿನಗಳ ಕಾಲ ನಾವು ಅದನ್ನು ಇಟ್ಟರೆ ಅದು ಹಾಗೆ ಹಾಳಾಗ್ತದೆ. ಸೊ ಆ ಕಾರಣಕ್ಕೆ ಆ ತಪ್ಪನ್ನು ಮಾಡಲು ಹೋಗಬೇಡಿ. ಗಣೇಶ ಸಹ ಇಲ್ಲವಾದಲ್ಲಿ ಅದಕ್ಕೆ ಗಣೇಶನನ್ನೇ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ನಾವು ಅಮ್ಮನವರನ್ನೇ ನಾವು ಘಟಸ್ಥಾಪನೆ ಮಾಡಿರ್ತೀವಿ. ಸೊ ವಿಗ್ರಹ ಬೇಕಂತೇನಿಲ್ಲ, ನೀವು ಸರಳವಾಗಿ ನೀವು ಒಂದು ಪೂಜೆಯನ್ನು ಸಹ ಮಾಡ್ಕೋಬಹುದು. ಆದರೆ ಅಭಿಷೇಕ ಮಾಡಲಿಕ್ಕೆ ಅಂತ ನಿಮಗೆ ಒಂದು ವಿಗ್ರಹ ಬೇಕಾಗ್ತದೆ. ನಿಮಗೆ ಇದ್ದರೆ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಬಳಸ್ಬೋದು. ಹಾಗೆಯೇ ಒಂದು ತಾಯಿ ಸಂಕಲ್ಪ ಮದ್ಲಕ್ಕಿ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕಲಶಗತ ಸ್ಥಾಪನೆಯ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಸಹ ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. 2 ದೀಪವನ್ನು ಹಚ್ಚಿರಿ. ಹಾಗೆ ಕೆಂಪಾರತಿನ ಸಹ ನಾವು ಒಂದು ಸೇತನ ಮಾಡ್ಕೋಬೇಕು. ಪ್ರತಿನಿತ್ಯ ಸಹ ಅದನ್ನು ಮಾಡಬೇಕು. ಹಾಗೆ ತೀರ್ಥ, ಹಾಗೆ ಪುಸ್ತಕಗಳು ನನಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಆ ವಿಡಿಯೋವನ್ನು ಸಹ ನೀವು ನೋಡಿ ಕಂಪ್ಲೀಟ್ ಆಗಿದೆ. ಅದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುವಂಥ ತುಂಬಾ ಇದೆ. ಸೊ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಅಖಂಡ ದೀಪಾರಾಧನೆ ನಾವು ಊದಿನ ಕಡ್ಡಿ ಸಹಾಯದಿಂದ ಅದನ್ನು ನಾವು ಒಂದು ಹಚ್ಚಬೇಕು. ಹಾಗೆಯೇ ಮೊದಲಿಗೆ ನಾವು ಅಮ್ಮನವರ ಅಮ್ಮನವರ ಒಂದು ಪ್ರಸಾದವನ್ನು ಇಟ್ಟು ನಾವು ಒಂದು ನಂತರದಲ್ಲಿ ನಾವು ಪೂಜೆನ ಪ್ರಾರಂಭ ಮಾಡಬೇಕು. ಸಾಂಬ್ರಾಣಿ ಧೂಪನ ಹಾಕಬೇಕು. ಬೆಳಿಗ್ಗೆ ಸಂಜೆ 2 ಹೊತ್ತು ಸಹ ಹಾಕಿ ತುಂಬಾ ಒಳ್ಳೆಯದು. ಇಲ್ಲವಾದರೆ ಬೆಳಗ್ಗೆ ಹೊತ್ತಿನಾದರೂ ನೀವು ಹಾಕಿ ನೀವು ಸರಳವಾಗಿ ನೀವು ಪೂಜೆ ಮಾಡ್ಕೋಬಹುದು. ಪ್ಲೇಟ್ ಮೇಲೆ ಚಾಮುಂಡೇಶ್ವರಿ ಹಾಗೆ ಗಣೇಶನ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ. ಅವರೆಲ್ಲರಿಗೂ ಸಹ ನಾವು ಗೆಜ್ಜೆವಸ್ತ್ರವನ್ನು ಹಾಕ್ಕೊಂಡು ನಂತರದಲ್ಲಿ ಅಷ್ಟೋತ್ತರವನ್ನು ಪ್ರಾರಂಭ ಮಾಡಬೇಕು. ನವದುರ್ಗಿಯವರ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಅಂದರೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಮ್ಮನವರಿಗೆ ಕುಂಕುಮಾರ್ಚನೆ ಅಂದರೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. 10ನೇ ದಿನ ಬೇಕಾದ್ರೆ ನೀವು ಬನ್ನಿಪತ್ರದಿಂದ ನೀವು ಅಷ್ಟೋತ್ತರವನ್ನು ಮಾಡಿಕೊಳ್ಳಿ. ನೀವು 1ನೇ ದಿನ 2ನೇ ದಿನ ಈ ಥರ ನೀವು ಅಷ್ಟೋತ್ತರ ಮಾಡಿಕೊಂಡು ಪ್ರಸಾದವನ್ನಿಟ್ಟು ದೇವಿಯ ಒಂದು ಮೂಲ ಮಂತ್ರ, ಹಾಗೆಯೇ ಧ್ಯಾನ ಮಂತ್ರ ಅಂತ ಇರ್ತದೆ, ಅದೆಲ್ಲದು ಸಹ ಹೇಳ್ಕೊಂಡು ನೀವು ಸರಳವಾಗಿ ನೀವು ಪೂಜೆನ ಮಾಡ್ಕೋಬೋದು. 1ನೇ ದಿವಸಕ್ಕೆ ನೀವು ಕಾಯಿನವರಿಗೂ ನೀವು ಪೂಜೆ ಮಾಡ್ಕೊಳ್ಳಿ. ಅದು ಪ್ರತಿನಿತ್ಯ ಸಹ ವೇಸ್ಟ್ ಆಗ್ತದಲ್ವ. ಸೊ ಆ ಕಾರಣಕ್ಕೆ 1ನೇ ದಿವಸ, ಕೊನೆಯ ದಿವಸ ಹಾಗೆ ಸರಸ್ವತಿ ಪೂಜೆ ಬರ್ತದೆ, ಆವಾಗ ನೀವು ಕಾಯಿನವರಿಗೂ ನೀವು ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ಒಂದು ರಾತ್ರಿ ಸಮಯದಲ್ಲಿ ನಾವು ಕೆಂಪಾರತಿಯನ್ನು ಮಾಡಬೇಕು. ನಮಗೆ ಮಾಡಲೇಬೇಕು. ಯಾಕೆಂದರೆ ನಮಗೆ ಕೆಂಪಾರತಿ ಮಾಡದೆ ಹೋದರೆ ನಮಗೆ ಅದು ಆ ದಿನದ ಒಂದು ಪೂಜೆ ಕಂಪ್ಲೀಟ್ ಆಗೋಲ್ಲ. ನಮಗೆ ಸಂಪೂರ್ಣವಾದ ಒಂದು ಫಲ ಸಿಗಬೇಕು ಅನ್ನೋದಾದರೆ ಪ್ರತಿದಿನ ಒಂದು ಪೂಜೆ ಆಗಿದ ನಂತರ ನಾವು ಸಂಜೆ ಸಮಯದಲ್ಲಿ ಕೆಂಪಾರತಿ ಮಾಡಿದರೆ ಆ ದಿನದ ಒಂದು ಪೂಜೆಯ ಫಲ ನಮಗೆ ಸಿಕ್ಕಿದೆ ಅಂತ ನಮಗೆ ಒಂದು ಅರ್ಥ ಬರ್ತದೆ. ಸೊ ಆ ಕಾರಣಕ್ಕೆ ಆ ಪದ್ಧತಿಯನ್ನು ಸಹ ನಾವು ಪಾಲನೆ ಮಾಡಬೇಕು. ಆ ಕೆಂಪಾರತಿ ಮಾಡಿದ ನಂತರ ನೀವು ಹಾಗೆಯೇ ಇರಿ, ಮತ್ತು ನೀವು ಬೊಟ್ಟನ್ನು ಸಹ ಇರಲು ಹೋಗಬೇಡಿ.
ಹಾಗೆ ನೀವು ಪ್ರತಿನಿತ್ಯ ನೀವು ಬೆಳಗಿನ ಹೊತ್ತಿನಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಇಲ್ಲವಾದಲ್ಲಿ ಒಂದು ಬೆಲ್ಲದ ದೀಪಾರಾಧನೆ, ಅಕ್ಕಿತೆನೆ ದೀಪಾರಾಧನೆ, ತೆಂಗಿನಕಾಯಿ ದೀಪಾರಾಧನೆ, ಹಾಗೆಯೇ ಒಂದು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಅದನ್ನು ಸಹ ಮಾಡ್ಕೋಬಹುದು. ಇಲ್ಲಾಂದರೆ ಪ್ರತಿನಿತ್ಯ ಸರಳವಾಗಿ 2 ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ಸರಳವಾಗಿಯೇ ನೀವು ಪೂಜೆಯನ್ನು ಮಾಡ್ಕೋಬೋದು. ನಾನು ನಿಮಗೆ ತುಪ್ಪದ ದೀಪ ಹಚ್ಚುತ್ತೇನೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿಯ ಮೊದಲನೇ ದಿನದಿಂದ 9ನೇ ದಿನದವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.